ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾವು ಆರಾಮಿದ್ದೀರಿ ನೋಡ್ರಿ. ಟೈಮ್ ಈಗ 8 ಗಂಟೆಗೆ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಬರ್ರಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡಮ್ರಿ. ಈಗ ನೋಡ್ರಿ ನಮ್ಮ ನಮ್ಮೆಲ್ಲ ಚುಕ್ಕಳಿಗೆಲ್ಲ ನೀರು ಹಾಕಿದ್ರು. ಅವರು ಜಳಕ ಮಾಡ್ರಿ ಎಲ್ಲರೂ ಚಾ ಆಗ್ಯದ. ಈಗ ಒಂದಿಷ್ಟ ನಾಷ್ಟ ಮಾಡ್ತೀನಿ ರೀ. ನಾಷ್ಟಕ್ಕಂತಂದ್ರೆ ಅವಲಕ್ಕಿ ನಾಷ್ಟ ಮಾಡ್ಬೇಕಂತ ಅನ್ಕೊಂಡಿನಿ ಈಗ ಅವಲಕ್ಕಿ ಮಾಡ್ತೀನಿ ರೀ. ನೋಡ್ರಿ ಅವಲಕ್ಕಿ ನಾಷ್ಟ ರೆಡಿ ಐತ್ರಿ. ಅವಲಕ್ಕಿ ಬಿಸಿನ ಮಾಡೀನಿ. ಈಗ ರೆಡಿ ಆಗಿದ್ರಿ. ಒಂದು ಸ್ವಲ್ಪ ಬಿಸಿ ಮಾಡ್ತೀನಿ ರೀ, ಯಾಕಂದ್ರೆ ತಳಗಿಳಿಸಿ ಚಂತಿರೋದೆ. ಈಗ ಬಿಸಿ ಮಾಡಬೇಕು. ಈಗ ಸ್ವಲ್ಪ ಬಿಸಿ ಮಾಡಿದಂತಂದ್ರೆ ಅವಲಕ್ಕಿ ನಾಷ್ಟ ರೆಡಿ ರೀ. ಇವ್ರಿಗೆ ತಿಲಕ್ ಬೇಕಂತ ಅದಕ್ಕೆ ಒಂದು ಸ್ವಲ್ಪ ದುಕಾನ್ಗೆ ಹೋಗಿ ಇವ್ರಿಗೆ ತಿಲಕ್ ತಂದು ಕೊಡ್ತೀನಿ ರೀ. ತಿಲಕ್ ಬೇಡಕತ್ತಾರ, ಅವ್ರಿಗೆ ಏನು ಬೇಕು ಹೋಗಿ ತೊಗೊಂಡು ಕೊಡ್ತೀನಿ ರೀ. ಸಾಮರ್ಥ್ಯ ಜಟಪ್ಗೆ ಅದು. ಈಗ ನೋಡ್ರಿ ದುಕಾನ್ಗೆ ಹೋಗಿ ಅವ್ರಿಗೆ ಬಿಸ್ಕಿಟ ಅದು ಬೇಕಂದ್ರಿ. ಅದಕ್ಕೆ ಹೋಗಿ ಬಿಸ್ಕಿಟ ಅದು ತೊಗೊಂಡು ಕಿಸಿಂದ್ರೆ ಹೊಂಟೀನಿ. ಓಡಿನೇ ಹೊಂಟಾರ ನೋಡ್ರಿ ಈ ರೋಡಿಗೆ ಅವ್ರ. ಈಗ ನೋಡ್ರಿ ಬಂದು ಓಡಿ ನಮ್ಮ ಸಮೂಹ ಅಂತೂ ಓಡಿ ಹೊಂಟಾನ. ಹಾಂ ನಾ ಎಲ್ಲ ಕೊಡ್ತೀನಿ ನಡ್ರಿ, ಮನೆ ನಡ್ರಿ. ಇಲ್ಲ ನಾ ಎಲ್ಲ ಕೊಡ್ತೀನಿ ನಡಿ. ಈಗ ನೋಡ್ರಿ ನಾನು ಫಂಕ್ಷನ್ಗೆ ಹೊಂಟೀನಿ. ನಾನು ಮತ್ತು ನಮ್ಮ ಸಮೂಹ ಹೊಲತ್ತಿದ್ದೇವ್ರಿ. ಈಗ ಯಜಮಾನ್ರು ಬಂದಾರ್ರಿ, ಇಲ್ಲೇ ಮಾರ್ಕೆಟ್ಗೆ ತನಕ ಬಂದಾರ. ಈಗ ಮಾರ್ಕೆಟ್ಗೆ ಇದ್ದೇವ್ರಿ, ಈಗ ಸೂಪರ್ ಮಾರ್ಕೆಟ್ಗೆ. ಯಜಮಾನ್ರು ಇಲ್ಲೇ ಗಾಡಿ ಸೈಡಿಗೆ ಹಚ್ಬರ್ಕ್ ಹೋಗಿದ್ರು. ಅವರು ಗಾಡಿ ಸೈಡಿಗೆ ಹಚ್ಬರ್ಕ್ ಹೋಗ್ಯಾರ್ರಿ. ನಾವು ಇಲ್ಲೇ ಒಂದು ಗಿಫ್ಟ್ ತೊಗೊಳಕ್ಕೆ ಹೊಂಟಿದ್ದೇವ್ರಿ. ನೋಡಮ್ರಿ ಏನು ತೊತ್ತೇವೆ ಗೊತ್ತಿಲ್ಲ ಗಿಫ್ಟು. ನೋಡ್ರಿ ಇಲ್ಲೇ ಯಜಮಾನ್ರು ಗಿಫ್ಟ್ ಇಸ್ಕೊಟ್ಟು ಹೋಗ್ಬೇಕಂಥೇಳಿ ಬಂದಾರ್ರಿ. ಅವರು ಗಿಫ್ಟ್ ಇಸ್ಕೊಟ್ಟು ನಮ್ಗೆ ಬಸ್ ಸ್ಟ್ಯಾಂಡ್ ತನಕ ಬಿಡ್ಲಾಕ ಬಂದಾರ್ರಿ. ಅಂದ್ರೆ ಮಾರ್ಕೆಟ್ ಸೂಪರ್ ಮಾರ್ಕೆಟ್ಗೆ ರೀ. ನಾನು ಹೋಗ್ಬೇಕಾಗಿರೋದು ಮರ್ತುರ್ಕ್ ಹೋಗ್ಬೇಕ್ರಿ. ಇವತ್ತು ಮರ್ತುರ್ಕ್ ಫಂಕ್ಷನ್ ಅದ ರೀ, ಅದಕ್ಕೆ ಮರ್ತುರ್ಕ್ ಹೋಗ್ಲಕತ್ತೀನಿ. ಗೃಹ ಪ್ರವೇಶ ಅದ ರೀ ನಮ್ಮ ಸಣ್ಣಮ್ಮವ್ರ ಮನಿದ, ಅಂದರೆ ನಮ್ಮ ಚಿಕ್ಕಮ್ಮವ್ರು ಆಗ್ಬೇಕ್ರಿ. ಅವ್ರದ್ದು ಮನಿದು ಗೃಹ ಪ್ರವೇಶ ಅದ, ಅದಕ್ಕೆ ಹೋಗ್ಲತ್ತಿದ್ದೇವೆ ರೀ. ಈಗ ಅದಕ್ಕೆ ಗಿಫ್ಟ ಏನು ತೊಗೊಳೋದು ಏನಿಲ್ಲ ಅಂತ ನೋಡ್ಲಿಕ್ಕತ್ತಿದ್ದೇವೆ ರೀ. ಇದ್ರೊಳಗೆ ಯಾವ್ದು ತೊಗೋಬೇಕು ಯಾವುದಿಲ್ಲ ಅಂತ ಹೇಳಿಸಿಂದ್ರೆ 2 ಲೀಟ್ರ್ ನೀರಿಗೆ ಮಾಡ್ಲಿ ಇಲ್ಲ ಚಲೋದ ಹೋಗಿ ಸಮುದ್ರಕ್ಕೆ ಹೋಗಿ. ಈಗ ನಾವು ಒಂದು ಗಿಫ್ಟ್ ತೊಗೊಂಡೇವ್ರಿ. ಅದು ಓಪನ್ ಮಾಡಿ ಅಲ್ಲೇ ಗೃಹ ಪ್ರವೇಶಕ್ಕೆ ಹೋದಾಗ ಓಪನ್ ಮಾಡಿ ತೋರಿಸ್ತೀನಿ ರೀ ಯಾವ ರೀತಿ ಅದ ಅಂಥೇಳಿ. ಈಗ ಸದ್ಯಕ್ಕೆ ಗಿಫ್ಟ ಪ್ಯಾಕಿಂಗ್ ಮಾಡೋಕ್ಕೆ ಹೇಳಿದೇವ್ರಿ ಅವರಿಗೆ. ಇಲ್ಲೇ ಯಜಮಾನ್ರು ಭೀ ನಿಂತಾರೆ ನೋಡ್ರಿ ಗಿಫ್ಟ್ ಪ್ಯಾಕ್ ಮಾಡಿಸೋಸಲ್ಯಾಕ ಅಂಥೇಳಿ. ಅವರು ಮತ್ತು ಕಬ್ಬಿಗೆ ನೀರು ಬಿಡೋ ನಡೆದವ್ರಿ. ಅದಕ್ಕೆ ಮತ್ತು ನಮಗೆ ಬಸ್ಸಿಗೆ ಕುಂದಿಸಿ ಹೋಗ್ತಾರೆ ಯಜಮಾನ್ರು ಜಲ್ದಿ. ಲೈಟ್ ಒಂದು 11 ಗಂಟೆಗೆ ಬಂದವ. ಕಬ್ಬಿಗೆ ನೀರು ಅದೊಂದು ಬಿಡೋದ. ಗಿಫ್ಟ್ ಅಂತೂ ಮಸ್ತ್ನಾಗ ನೋಡ್ರಿ, ಒಂದಕ್ಕಿಂತ ಒಂದು ಗಡಿಯಾರ ಮತ್ತು ಎಲ್ಲ ರಾಧಾಕೃಷ್ಣ ಫೋಟೋ, ಗಣೇಶನ ಫೋಟೋ, ಎಲ್ಲ ಥರದ ಗಿಫ್ಟ್ಗಳ್ನು ಅವ ರೀ ಇಲ್ಲಿ. ಫೋಟೋಸ್ಗಳ್ನು ಎಲ್ಲ ಫೋಟೋಸ್ಗಳ್ನು ಅವ. ಆದರೆ ನಾವು ತೊಗೊಂಡಿದ್ದ ಫೋಟೋಸ್ ತೊಗೊಂಡಿಲ್ರಿ. ಆದ್ರೆ ಒಂದು ಅದು ಏನು ತೊಗೊಂಡಿವಿ ಅನ್ನೋದನ್ನು ಸೀಕ್ರೆಟಾಗಿ ಸರ್ಪ್ರೈಸಾಗಿ ಅದನ್ನು ನಾನು ಅಲ್ಲೇ ಹೋಗಿ ನಮ್ಮ ಚಿಕ್ಕಮ್ಮವ್ರ ಕೈಲಿಂತನ ಓಪನ್ ಮಾಡಿಸ್ತೀನಿ ರೀ. ಈಗ ಗಿಫ್ಟ್ ಪ್ಯಾಕಿಂಗ್ ರೆಡಿ ಆಯ್ತು ನೋಡ್ರಿ. ಈಗಂತಂದ್ರೆ ಯಜಮಾನ್ರು ಮಾರ್ಕೆಟ್ ಬಿಟ್ಟು ಹೋಗ್ತಿದ್ವಿ. ಅವರು ವಾಪಸ್ ಬೇಡ ಬಸ್ ಬರ್ತೀಗ ಬರ ಮುಂದೆ. ಈಗ ನೋಡ್ರಿ ಈ ಬಸ್ ಅಂತೂ ಬಂತ್ರಿ, ಮರ್ತೂರು ಬಸ್ಸ. ಇವತ್ತಂತೂ ಭಾಳ ತಕ್ಕ ಕೂತ್ರಿ ನಾನು ಬಸ್ ಸ್ಟ್ಯಾಂಡ್ನಾಗ. 12:15ಗೆ ಬಂದಿದ್ದೇವ್ರಿ ಬಸ್ ಸ್ಟ್ಯಾಂಡ್ಗೆ. ಆದ್ರೆ ಬಸ್ ಬಂದಿದ್ದ 2 ಗಂಟೆಗೆ ಬಿಟ್ಟತ್ರಿ ಬಸ್. ಮಾರ್ಕೆಟ್ ಒಳಗಿಂದ ಭಾಳ ಲೇಟ್ ಆಯಿತು. ಈಗ ನೋಡ್ರಿ ಗೃಹ ಪ್ರವೇಶಕ್ಕೆ ಬಂದೇ ಬಿಟ್ಟೇವ್ರಿ. ಮರ್ತೂರಿಗೆ ಬಂದ್ರಿ. ಈಗ ನಾನು ಇವರೇ ನೋಡ್ರಿ ನಮ್ಮ ಚಿಕ್ಕಮ್ಮವ್ರು ಆಗ್ಬೇಕ್ರಿ, ಮತ್ತು ಇವರು ನಮ್ಮ ಕಾಕೋರು ಆಗ್ಬೇಕ್ರಿ. ಈಗ ಓಪನ್ ಮಾಡ್ಸಕ್ಕೆ ಹೇಳಕತ್ತಿದ್ದೇವ್ರಿ ನಮ್ಮ ಚಿಕ್ಕಮ್ಮವ್ರಿಗೆ. ಕರ್ಕೊಂಡು ಹೋಗ್ತಾರೆ ನಿಂಗೆ. ಈಗ ಗಿಫ್ಟ ಓಪನ್ ಮಾಡಕತ್ತಾರ ನೋಡ್ರಿ ನಮ್ಮ ಕಾಕೋರು, ನಮ್ಮ ಸಣ್ಣವರು. ಓಪನ್ ಮಾಡ್ರಿ ಅಂತಂದ್ರಿ, ಅದಕ್ಕೆ ಓಪನ್ ಮಾಡಕತ್ತಾರ. ಟೈಮ್ ನನಗೆ ಮರ್ತೂರಿಗೆ ಬರ್ಬೇಕಂತಂದ್ರೆ 2:15 ಆಯ್ತು ರೀ. 2 ಗಂಟೆಗೆ ಬಸ್ಸಿಗೆ ಕುಂತೀನಿ. 2:15ಗೆ ಬಂದು ಮರ್ತೂರಿಗೆ ಕೇಳಿದ್ರಿ. ಹಾಗೆ ಬರೋಷ್ಟೊತ್ತಿಗೆ ಗೃಹ ಪ್ರವೇಶದ ಪೂಜೆ ಅದೆಲ್ಲ ಮುಗ್ದಿತ್ತು ರೀ. ಪೂಜೆ ಅದಂತೂ ಮಸ್ತ್ನೇ ಮಾಡ್ಯಾರ ಗೃಹ ಪ್ರವೇಶದ ಪೂಜೆ ಅದು ಎಲ್ಲ ಮುಗ್ದಿತ್ತು ನೋಡ್ರಿ. ನಾನು ತೊಗೊಂಡಿದ್ದು ಗಿಫ್ಟ ಇದೆ ನೋಡ್ರಿ. ನವಿಲು ಮತ್ತು ಗೊಂಬಿಗಳು ಅದಾವ್ರಿ ಸೈಡಿಗೆ, ಮತ್ತು ಗಡಿಯಾರ ಅದ ರೀ. ಅದನ್ನು ತೊಗೊಂಡಿದ್ದೇವೆ ನೋಡ್ರಿ. ಚಂದ ಅನ್ನಿಸ್ತ್ರಿ. ಅದೇ ಇರಲಿ ಗಡಿಯಾರನ ಅದ ಒಳಗೆ. ಮತ್ತು ಡಿಸೈನು ಚಂದಲ್ರಿ, ನವಿಲಿನ ಡಿಸೈನು. ಅದು ಸೆಲೆಕ್ಟ್ ಇರಲಿ ಅಂತೇಳಿ ಅದನ್ನು ತೊಗೊಂಡೇವ್ರಿ. ಇಲ್ಲಿ ನೋಡ್ರಿ ಇದು ಲಕ್ಷ್ಮೀ ಪೂಜೆ ಅಂತಾರೆ ರೀ. ಗೃಹ ಪ್ರವೇಶದಾಗ ನಮ್ಮ ಕಡೆಗೆ ಇದಕ್ಕೆ ಲಕ್ಷ್ಮೀ ಪೂಜೆ ಅಂತ ಕರಿತಾರೆ. ಇದು ಇಲ್ಲೇನು ಕಾಣಿಸ್ತಲ್ರಿ, ಇಸ್ಪೂರ್ ಮನ್ಯಾಗ ಲಕ್ಷ್ಮೀ ಪೂಜೆ ರೀ. ಮತ್ತು ಅವಾಗೆಲ್ಲ ಹಿಂದಕ್ಕೆ ಬರೀ ಲಕ್ಷ್ಮೀ ಪೂಜೆ ಎಷ್ಟು ಮಾಡಲ್ರಿ, ಅದು ಅಷ್ಟೇ ಮಾಡ್ತೀರಿ. ಈಗೆಲ್ಲ ಈ ರೀತಿ ಇಲ್ಲೆಲ್ಲ ದೇವ್ರಗಳು ಕೂಡ್ಸ್ಯಾರಲ್ರಿ,
ಈ ರೀತಿ ದೇವರೆಲ್ಲ ಕೂಡಿಸ್ತಿರಲ್ಲ ಅವಾಗೆಲ್ಲ ಮೊದಲು. ಆದ್ರೆ ಈಗ ಎಲ್ಲ ವರ್ಷಿಗೆ ಒಂದೊಂದು ಚೇಂಜ್ ಮಾಡ್ತಾರಲ್ರಿ, ಹಾಗಾಗಿ ವರ್ಷಿಗೆ ಒಂದು ಇಷ್ಟ ಗೃಹ ಪ್ರವೇಶ ಆಗಿರ್ಬೋದು, ಮದ್ವೆಗಳದಾಗಿರ್ಬೋದು ಎಲ್ಲನೂ ಚೇಂಜ್ ಆಗ್ತಾ ಇರ್ತದೆ. ಮತ್ತು ಇಲ್ಲೇ ಬಟ್ಟೆ ಮಾಡೋರ ಬಟ್ಟೆ ಮಾಡಕತ್ತೀರಿ ಹಂಗೆ. ಅಂದರೆ ಈಗ ಯಾರ್ಯಾರು ಊರ್ಲಿಂದ ಗೃಹ ಪ್ರವೇಶ ಅಂತಂದಮೇಲೆ ಎಲ್ಲರೂ ಒಮ್ಮೆ ಅಂತೂ ಬರೋಂಗಿಲ್ಲಲ್ರಿ, ಹಿಂದೆ ಮುಂದೆ ಬರ್ತಿರ್ತಾರೆ, ಸಂಜೆ ತನಕನೂ ಬರ್ತಿರ್ತಾರೆ ರೀ. ಹಾಗಾಗಿ ಅವ್ರು ಬಂದವರೆಲ್ಲ ಬಟ್ಟೆ ಮಾಡ್ತಾ ಇರ್ತಾರಲ್ರಿ, ಹಾಗಾಗಿ ಮತ್ತೆ ಬಟ್ಟೆ ಮಾಡಕತ್ತಾರೆ ರೀ. ಅವ್ರಿಗೆ ಕುಂದ್ರಿಸಿ ಕಾಕೋರಿಗೆ ಸಣ್ಣವ್ರಿಗೆ ಕೂಡಿಸಿ ಈಗ ಬಟ್ಟೆ ಮಾಡಕತ್ತಾರೆ ನೋಡ್ರಿ. ಬಟ್ಟೆ ಏರಿ ಪೂಜೆ ಅಂತೂ ಚಂದ ಆಗ್ಯದ ನೋಡ್ರಿ. ಎಲ್ಲ ದೇವ್ರ ಪೂಜೆನೂ ಮತ್ತು ಎಲ್ಲ ಮನೆಯೊಳಗೂ ಪೂಜೆ ಮಾಡ್ಯಾರಿ. 2 ರೂಮು, ಒಂದು ಹಾಲ ಮತ್ತು ಒಂದು ಕಿಚನ್ ರೂಮು, ಒಂದು ದೇವ್ರ ಮನೆ ಮಾಡ್ಯಾರ್ರಿ. ಇಲ್ಲೇ ನೋಡ್ಬೋದ್ರಿ. ಈಗ ಇದು ಕಿಚನ್ ರೂಮ್ ರೀ. ಇದು ಫುಲ್ ಸಿಟಿ ಒಳಗೆ ಯಾವ ರೀತಿ ಇರ್ತದೆ ಅದೇ ಥರ ನಮ್ಮ ಮಾಡ್ಯಾರಿ ಕಿಚನ್ ರೂಮ್. ಹಳ್ಳಿ ಒಳಗೆ ಅಂತಂದ್ರೆ ಭೀನು ಚಂದ ಆಗ್ಯದ ನೋಡ್ರಿ ಕಿಚನ್ ರೂಮ್ನು. ಅಲ್ಲೇ ಕಿಚನ್ ರೂಮ್ ಬಾಜುನ ದೇವ್ರ ಮನೆ ಆಗ್ಯದ್ರಿ ಅದು. ಈಗ ಊಟಕ್ಕೆ ಬಂದಿದೆ ನೋಡ್ರಿ, ಊಟ ಮಾಡಕತ್ತಿದ್ದೇವೆ ರೀ. ಊಟಕ್ಕಂತೂ ಮಸ್ತಾಗಿ ಭರ್ಜರಿಯಾಗಿ ಹುಗ್ಗಿ, ಗುಲಾಬ್ ಜಾಮೂನು, ಪನ್ನೀರು, ಜೋಳದ ರೊಟ್ಟಿ, ಚಪಾತಿ ಎಲ್ಲ ಇತ್ತು. ನಾನು ನಮ್ಮ ಸಮೂಹಕ್ಕೂ ಊಟ ಮಾಡಿದೆವು. ಊಟ ಮುಗಿಸ್ಕೊಂಡ ಯಾಕಂದರೆ ಸಮೃದ್ಧಿ ನನ್ನ ಮನೆಗೆ ಬಿಟ್ಟು ಬಂದಿನಲ್ರಿ, ಅದಕ್ಕವ್ರಿಗೆ ವಾಪಸ್ ಹೋಗ್ತೀವಿ ಅಂತ ಹೇಳಿ ಈಗ ವಾಪಸ್ ಹೊಂತೀವಿ ನೋಡ್ರಿ ನಾವು. ಈಗೆಲ್ಲ ಸ್ವಲ್ಪ ಹೊತ್ತಿನಾಗ ಮಾರ್ಕೆಟ್ಗೆ ಬರ್ತೇವೆ ರೀ. ಈಗ ನೋಡ್ರಿ ಬಂದೇವ್ರಿ ವಾಪಸ್ ಮನೆಗೆ. ನಮ್ಮ ಸಮೃದ್ಧಿ ದಾರಿ ನೋಡಕತ್ತಾಳ್ರಿ. ಟೈಮ್ ಸಂಜೆ 6:30 ಆಯಿತು. ಮುಂಜಾನೆ 11 ಗಂಟೆಗೆ ಬಿಟ್ಟೋಗಿ ನಿಕ್ಕಿ ಊರಿಗೆ. 6:30 ರೀ. ಮಾತ್ರಕ್ಕೆ ಹೋಗಿ ಬರ್ಬೇಕಂತಂದ್ರೆ ಹಾದಿ ನೋಡ್ಲಿಕತ್ತಾಳ್ರಿ ನನ್ನ ಮಗಳ. ರೋಡಿಗೆ ಬಿಟ್ಟು ಸಾವ್ಕಾಸ ಈಗ ಮಾತಾಡತ್ಲಿ. ಅಲ್ಲೆಲ್ಲ ನಾ ಕೊಡ್ತೀನಿ ನಡಿ. ಎಲ್ಲ ಕೊಡ್ತೀನಿ ಸಮೃದ್ಧಿ ಹೆಂಗೆ ಹೊಂಟ ರೋಡಿಗೆ. ಚಲೋ ತಗೊಂಡಿದ್ರಿ ನಡಿ. ಯಾಕ ಬಂಗಾರಿ ಮನೆಗೆ ಇರ್ರಿ ಆಮು. ಓ ನಡಿ ಅಮ್ಮ, ಅಣ್ಣ ತಂಗಿ ಕೊಡಪ್ಪ ನಡಿ. ನೀನು ನಡಿತಿ ಸಮೃದ್ಧಿ, ನೀನು ಹೋತಿ. ಮಾಕೊಡು ಅಂತ ಕೊಡು, ಮಾಕೊಡು ಊರಿ ಕೊಡು. ಹೊಡ್ತೀರ ಸ್ವಾಮಿ. ಇವ್ರಿಬ್ರು ನೋಡ್ರಿ ಜಗಳ ಹೆಟ್ ನಡೆದ ಊರಿಗೆ ಹೋಗೋ ಟೈಮಿಗೆ. ನಿಮ್ಮ ಪಾಪ ಬಂದು ನಿಂದ್ರಲ್ಲಿ ನಿಂದ್ರ. ಪಾಪನೇ ಬಂದ ಬಂದಿಲ್ಲ ಸಮಯ. ಈಗ ಈ ಕಡೆ ಬಾ ಹೊಲ್ಸದಲ್ಲಿ. ಈಗ ನೋಡ್ರಿ ಇಡತಕ್ಕ ಹೊಡೆದಾಡ್ದ್ರು ಮತ್ತು ಕೈ ಹಿಡ್ಕೊಂಡು ನಡ್ದಾರ್ರಿ. ಊರಿಗೆ ಹೋಗ್ಲಿಕತ್ತಾರಲ್ರಿ, ಅದಕ್ಕೆ ಸಮ್ಮು ನಾನು ಈ ಬಸ್ಸಿಗೆ ಬಿಡೋದು ಬಂದೀವಿ. ಈಗ ನೋಡ್ರಿ ಮಾತಾಡಿ ಜೋ ಹಾಕಿ ಹಿಡ್ಕೊಂಡ್ರ ಅಮ್ಮಲ್ಗೆ ಹೊಡೆದಾಡ್ತಾರೆ ಇಬ್ರು. ಮತ್ತು ಅಮ್ಮಲ್ಗೆ ಜೋ ಆತಾರ ಅಣ್ಣ ತಮ್ಮ. ಬಸ್ ಈಗ 9:30 ಬರ್ತದ್ರಿ. ಇಲ್ಲಿದೆ ಗಂಜಿ ಕಡೆ ಬಸ್ಸ, ಅದಕ್ಕೆ ಕಳಿಸ್ಲಕ್ಕೆ ಹೊಂಟೀನಿ. ಆ ಬಸ್ ಅಲ್ಲ ಆ ಕಡೆ ಹೋಗ್ತದ, ಅಲ್ಲ ಆ ಕಡೆ ಹೋಗ್ತದ, ಈ ಕಡೆ ಬರಲ್ಲ.
ಜಂಬಿ ಗೊತ್ತು. ಈಗ ನೋಡ್ರಿ ಹೋಗಿರ್ತಾರ್ರಿ ಇವ್ರು ರೋಡಿಗೆ ಬಂದು ನಿಂತೀವಿ. ಇನ್ನು ಬಸ್ ಬಂದಿಲ್ಲ. ಇಲ್ಲೇ ನಿಂತೀವಿ. ಬಸ್ ಬಂತಂದ್ರೆ ಊರಿಗೆ ಕಳಿಸೋಗ್ಬೇಕು. ಈ ಕಡೆ ಬಾಯ ಗಾಡಿ ಉಂಟ ಬಲ್ಲಿ ನಿಂದ್ರ ಕೈ ಮಾಡು. ಹೋದ್ರ ಬಡೋ ಹೋಗಮ್ ಕೈತಾ ಕೈತಾ ನನಗೆ ಹಂಗೆ ತುಗ್ಗೈತಿ. ಹೋದ್ರು ಹೋದಳಮ್ಮ ನೀರು ಮಮ್ಮಿ ಕೈತಾ ನನಗೆ ಹಂಗೆ ಹೋದ್ರು